15ನೇ ಕೇಂದ್ರ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಗಿದೆ. ಅದರಲ್ಲಿ ನಿಮ್ಮ ಹೆಸರು ಅದನ್ನು ನಮ್ದೇನು ಯಾವುದು ಹುದ್ದೆ ಪರ್ಮನೆಂಟ್ ಅಂತ ಇಲ್ಲ, ಸಾಯೋವರೆಗೂ ನಮಗೆ ಇದೇ ಹುದ್ದೆ ಅಂತ ಇಲ್ಲ. ಈ ರೀತಿ ಹಲವು ಹುದ್ದೆಗಳಲ್ಲಿ ಜವಾಬ್ದಾರಿ ಕೊಟ್ಟು ಕೈ ಬಿಟ್ಟಿರೋ ಕಾರಣಕ್ಕೋಸ್ಕರನೇ ಇಲ್ಲಿಯವರೆಗೂ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ನಾನು 35 ವರ್ಷದ ಹಿಂದೆ ಬೂತ್ ಅಧ್ಯಕ್ಷ ಆಗಿದ್ದೆ. ಬೂತ್ ಅಧ್ಯಕ್ಷನಿಂದ ಹೋಬಳಿ ಸೆಕ್ರೆಟರಿಯಿಂದ ಜಿಲ್ಲಾ ಸಮಿತಿಯಿಂದ ಯುವ ಮೋರ್ಚಾ, ಹೀಗೆ ಹಲವು ಹುದ್ದೆಗಳನ್ನು ನಿರ್ವಹಿಸಿಯೇ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು. ನನಗೆ ಪಕ್ಷ ಕೆಲಸ ಮಾಡೋದಕ್ಕೆ 2 ವರ್ಷ 10 ತಿಂಗಳುಗಳ ಕಾಲ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿತ್ತು. ಅದಕ್ಕೆ ನಾನು ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಧನ್ಯವಾದನೂ ಕೂಡ ಹೇಳಿದ್ದೇನೆ. ಆಗಲೂ ಕಾರ್ಯಕರ್ತ ಅನ್ನೋ ಭಾವನೆಯಿಂದಲೇ ಕೆಲಸ ಮಾಡಿದ್ದೇನೆ, ಈಗಲೂ ಕಾರ್ಯಕರ್ತ ಅನ್ನೋ ಭಾವನೆಯಿಂದಲೇ ಮುಂದುವರಿತೇನೆ. ಕಾರ್ಯಕರ್ತ ಅನ್ನೋದು ಪರ್ಮನೆಂಟು. ಎಲ್ಲೇವರೆಗೂ ಪಕ್ಷಕ್ಕಾಗಿ ಕಾರ್ಯ ಮಾಡ್ತಾ ಇರ್ತೀವೋ ಅಲ್ಲಿಯವರೆಗೂ ನಾವು ಅದು ಕಾರ್ಯಕರ್ತ ಅನ್ನೋ ಭಾವ ಪರ್ಮನೆಂಟ್ ಇರುತ್ತೆ. ಉಳಿದ ಹುದ್ದೆಗಳು ಬದಲಾಗ್ತಾ ಇರ್ತವೆ, ಅದು ಸ್ವಾಭಾವಿಕ. ಅದು ರಾಜ್ಯಾಧ್ಯಕ್ಷ ಉದ್ದೇಶದಿಂದಲೇ ಪ್ರಧಾನ ಕಾರ್ಯದರ್ಶಿಯಿಂದ ಕೈಬಿಡಲಾಗಿದೆ ಅಂತ ಒಂದು ಚರ್ಚೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ನನಗದ್ರ ಮಾಹಿತಿ ಇಲ್ಲ. ವರ್ತಮಾನ ನಾನೀಗ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಅದು ವರ್ತಮಾನ. ಭವಿಷ್ಯ ಅದು ನಿರೀಕ್ಷೆ ಮತ್ತು ಆಕಾಂಕ್ಷೆ. ಆದರೆ ನನ್ನ ಭವಿಷ್ಯದ ಬಗ್ಗೆ ನನಗೇನು ಗೊತ್ತಿಲ್ಲ. ವರ್ತಮಾನ ಮಾತ್ರ ಮಾಜಿ ಪ್ರಧಾನ ಕಾರ್ಯದರ್ಶಿ, ಅಷ್ಟು ಮಾತ್ರ ಗೊತ್ತು. ಜವಾಬ್ದಾರಿ ಕೊಟ್ಟರೆ ನಿರ್ವಹಣೆ ಮಾಡ್ತೀರಾ ಸರ್? ನಾನು ಒಂದಂತೂ ನೆನ್ನೆನೇ ಸ್ಪಷ್ಟಪಡಿಸಿದ್ದೇನೆ, ಇದು ರಾಜ್ಯಾಧ್ಯಕ್ಷ ಅನ್ನೋದು ಒಂದು ಜವಾಬ್ದಾರಿ, ಕೇಳಿ ಪಡೆಯುವ ಸಂಗತಿ ಅಲ್ಲ. ಅವರು ದೊಡ್ಡವರು ನಿಶ್ಚಯ ಮಾಡಿ ಯಾರಿಗೆ ಕೊಡಬೇಕು, ಯಾವಾಗ ಕೊಡಬೇಕು, ಯಾರಿಗೆ ಕೊಟ್ಟರು ಒಳ್ಳೆಯದು ಅಂತ ಅವರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಆ ಹುದ್ದೆಯ ಆಕಾಂಕ್ಷಿ ನಾನಲ್ಲ, ಸ್ಪಷ್ಟಪಡಿಸ್ತೀನಿ. ಇನ್ನು ಉಳಿದ ಸಂಗತಿಗಳು ಹೈಪೋಥೆಟಿಕಲು, ಹೀಗಾದರೆ ಹೇಗೆ ಹಾಗಾದರೆ ಹೇಗೆ ಅಂತಂದರೆ ಅದು ಊಹಾತ್ಮಕ ಪ್ರಶ್ನೆಗಳಿಗೆ ಉತ್ತರಿಸಕ್ಕೆ ಹೋಗೋದಿಲ್ಲ. ಸರ್, ತುಂಬಾ ಡಿಲೇ ಆಗ್ತಾ ಇದೆ. ವಿಪಕ್ಷ ನಾಯಕ ಆಯ್ಕೆ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆನೂ ಆಗುತ್ತೆ. ಎಷ್ಟು ದಿನದ ಒಳಗಡೆ ಆಗುತ್ತೆ? ಏನು ಚರ್ಚೆನೂ ಆಗಿದೆಯಾ? ನೀವು ಅಮಿತ್ ಶಾ ಅವ್ರ ಜೊತೆನೂ ಕೂಡ ಇದ್ರಿ. ನಾನು ಮೊನ್ನೆ ಅವ್ರ ಜೊತೆಗೆ ಇದ್ದಿದ್ದು ತಮಿಳುನಾಡಿನಲ್ಲಿ ಹೆಣ್ಮಣ್ ಹೆಣ್ಮಕ್ಕಳು, ಅಂದರೆ ನಮ್ಮ ಭೂಮಿ ನಮ್ಮ ಜನ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲಿಯ ರಾಜ್ಯಾಧ್ಯಕ್ಷರು ಅಣ್ಣಾಮಲೈಯವರು. ಅಲ್ಲಿ ಪ್ರಭಾರಿಯಾಗಿದ್ದ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ವ್ಯಕ್ತ ಆಗಿದೆ. ಆ ಕಾರ್ಯಕ್ರಮದ ಜೊತೆಗೆ ನಾನು ಪಾಲ್ಗೊಂಡಿದ್ದೆ. ಹಾಗೇ ಚರ್ಚೆ ಮಾಡಬೇಕಾದ್ರೆ ಕರ್ನಾಟಕದ ರಾಜಕಾರಣ, ಅದರ ಬೆಳವಣಿಗೆಗೆ ಸಂಬಂಧಪಟ್ಟೇನೂ ಕೂಡ ಅವ್ರ ಗಮನಕ್ಕೆ ತರೋ ಒಂದು ಕೆಲಸ ಮಾಡಿದ್ದೇನೆ. ದೆಹಲಿ ನಾವು ಆಫೀಸೆಲ್ಲ ಖಾಲಿ ಮಾಡಿ ಬರಬೇಕಲ್ವಾ. ಈಗ ಜವಾಬ್ದಾರಿ ಇದ್ದ ಕಾರಣಕ್ಕೋಸ್ಕರ ಕ್ವಾರ್ಟರ್ಸು ಆಫೀಸು ಇಟ್ಕೊಂಡಿದ್ದೆ. ಈಗ ಜವಾಬ್ದಾರಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅಲ್ಲಿ ಕ್ವಾರ್ಟರ್ಸು ಇದರ ಅವಶ್ಯಕತೆನೇ ಇಲ್ಲ. ಮತ್ತು ನಾನು ದೆಹಲಿ ಸೆಂಟ್ರಿಕ್ಕು ರಾಜಕಾರಣಿ ಅಲ್ಲದೆ ಇರೋ ಕಾರಣಕ್ಕೋಸ್ಕರ ಅಲ್ಲಿ ನನಗೆ ಮನೆ ಕ್ವಾರ್ಟರ್ಸ್ನ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಿಲ್ಲ. ಅದೆಲ್ಲ ಖಾಲಿ ಮಾಡಿ ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ.